ಗೈಸ್ ಈ ಕಡೆ ತಿರ್ಗ್ಬಿಟ್ಟು ಮಾಡಿ ಒಂದು ಸ್ವಲ್ಪ ಔಟ್ಫಿಟ್ಸ್ ನ ನಿಂತ್ಕೊಂಡು ತೋರಿಸ್ಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾನು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ಸ್ ಜೊತೆ ಒಂದು ಚಿಕ್ಕ ಟ್ರಿಪ್ ಹೋಗ್ತಾ ಇದ್ದೀನಿ, ಉಡುಪಿ ಕುಂದಾಪುರ ಸೈಡ್. ಸೊ ಅದಕ್ಕೋಸ್ಕರ ಟ್ರಾವೆಲ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಟ್ಯೂಬ್ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು ಆ್ಯಕ್ಚುಲಿ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ನಾನು. ಈಗ ಮೆಜೆಸ್ಟಿಕ್ಕಿಗೆ ಹೋಗಬೇಕು ನಾನು ಇಲ್ಲಿಂದ. ಅಲ್ಲಿಂದ ಬಸ್ ಇರೋದು ನಮಗೆ. ಗೋಕರ್ಣ ಹೋಗ್ತಾ ಇದ್ದೀವಿ ಫಸ್ಟ್. ಸೊ ಅಲ್ಲಿಂದ ಮೆಜೆಸ್ಟಿಕ್ ಟು ಗೋಕರ್ಣ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಈಗ ರೆಡಿ ಆಗಿದ್ದೀನಿ. ಈಗ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋಲಿ ಮೆಜೆಸ್ಟಿಕ್ಗೆ ಹೋಗಬೇಕು. ಸೊ ಇದು ಫ್ರೈಡೇ ನೈಟ್ ಇವತ್ತು. ಆಲ್ಮೋಸ್ಟ್ 8 ಆಗಿದೆ. 9:30 ಬಸ್ ಇರೋದು. ನಾನು ಬೇಗ ಹೋಗಿ ಮೆಜೆಸ್ಟಿಕ್ಕಿಗೆ ರೀಚ್ ಆಗಬೇಕು. ಆಲ್ಮೋಸ್ಟ್ ಟೈಮ್ ಆಗಿದೆ ಆಲ್ರೆಡಿ. ಚಲೋ ಲೆಟ್ಸ್ ಗೋ. ಮೆಜೆಸ್ಟಿಕಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಮೀಟ್ ಆದ್ವಿ. ಅಲ್ಲಿಂದ ಆನಂದರಾವ್ ಸರ್ಕಲ್ ಹತ್ರ ಹೋದ್ವಿ, ಬಿಕಾಸ್ ನಮ್ಮ ಬಸ್ ಪಿಕಪ್ ಪಾಯಿಂಟ್ ಅಲ್ಲೇ ಇದ್ದಿತ್ತು. ಅರೌಂಡ್ 9:40ಗೆಲ್ಲ ಬಸ್ಸಲ್ಲಿ ಕೂತ್ಕೊಂಡಿದ್ವಿ. 1:10 ಹಂಗೆ ಬಸ್ ಹೊರಡ್ತು. ನಾವು ಬುಕ್ ಮಾಡಿದ್ದು ನಾನ್ ಎ ಸಿ ಸ್ಲೀಪರ್. ಅದು ಘಾಟ್ ಸೆಕ್ಷನ್ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ. ಮಾರ್ನಿಂಗ್ 9 ಹಂಗೆ ಗೋಕರ್ಣ ರೀಚ್ ಆದ್ವಿ ನಾವು ಮಾರ್ನಿಂಗ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ನಾವು ಗೋಕರ್ಣ ಬಂದು ರೀಚ್ ಆಗಿದ್ವಿ. ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಒಂದು ಹೋಟೆಲಲ್ಲಿ ಇದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಟಿಫನ್ ಮಾಡಿಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅದರ ಬೀಚ್ ಕಡೆ ಹೊರಡ್ತೀವಿ. ಸೊ ನಾನಿಲ್ಲಿ ಯಾವ ಕಡೆ ಸ್ಟೇ ಆಗಿದ್ದೀನಿ, ವೆದರ್ ತುಂಬಾ ಚೆನ್ನಾಗಿದೆ, ನೇಚರ್ ತೋರಿಸ್ತೀನಿ ನೋಡಿ. ಸಿ, ಆ್ಯಂಡ್ ಇಲ್ಲಿ 2 ಕೋತಿ ಮರಿಗಳು ಇದೆ ನೋಡಿ. ಸಿ, ಮುಖ ತೋರಿಸಿ ಸ್ವಲ್ಪ ಕೋತಿ ಮರಿಗಳೇ. ಕೋತಿ ಮರಿಗಳು ಹೇಳಿದ ತಕ್ಷಣ ಮಾತು ಕೇಳ್ತವ. ಕೋತಿ ಮರಿಗಳು ಹೇಳಿದ ತಕ್ಷಣ ಮಾತು ಕೇಳ್ತವೆ. ಬೇಗ ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಗೈಸ್, ನಾನೀಗ ನಿಮ್ಗೆ ನೇಚರ್ ತೋರಿಸ್ತೀನಿ ನಿಮಿಷ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಇಲ್ಲೇ ಇದ್ಬೇಡ ಅನ್ಸ್ತದೆ. ಗಾಳಿ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇಷ್ಟು ದಿನ ಬೆಂಗಳೂರಲ್ಲಿ ಫುಲ್ಲು ಸ್ಟ್ರೆಸ್ ಇಂದ ಕೆಲಸ ಮಾಡಿ ಇಲ್ಲಿಗೆ ಬರ್ತಾ ಇದ್ರೆ ಏನೋ ಒಂಥರ ಫ್ರೀ ಅನ್ಸ್ತಾ ಇದೆ. ಇಲ್ಲಿ ಬಂದಿದ್ ಒಂಥರ ಚೆನ್ನಾಗಿ ಅನ್ಸ್ತದ. ಹಾ ಹೌದು ಗೈಸ್, ಈ ಕಡೆ ತಿರ್ಗ್ಬಿಟ್ಟು ಮಾಡಿ ಒಂದು ಸ್ವಲ್ಪ. ನಾವು ಸ್ಟೇ ಆಗಿದ್ದು ಹೋಟೆಲ್ ಪಕ್ಕನೇ ಒಂದು ಉಡುಪಿ ರೆಸ್ಟೋರೆಂಟ್ ಇತ್ತು. ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಲ್ಲಿಗೆ ಹೋದ್ವಿ. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಇಬ್ಬರು ಇಡ್ಲಿ ಆರ್ಡರ್ ಮಾಡ್ಕೊಂಡಿದ್ರು. ಅವರಿಬ್ಬರು ಇಡ್ಲಿ ತಿಂದು ಮುಗಿದ್ಮೇಲೆ ನನ್ನ ಮಸಾಲೆ ದೋಸೆ ಬಂತು. ಹೆಂಗೋ ತಿಂದ್ಬಿಟ್ಟು ಬೇಗ ಸ್ನಾನ ಮುಗಿಸ್ಕೊಂಡು ನಾವೆಲ್ಲ ರೆಡಿಯಾಗಿ ಬೀಚ್ ಹತ್ರ ಹೋಗೋಣ ಅಂತ ಈಗ 3 ಜನನು ಬೀಚ್ ಹತ್ರ ಹೊರಟ್ವಿ. ಸೊ ಗೈಸ್, ಈಗ ರೆಡಿ ಆಗ್ಬಿಟ್ಟು ನಾವು ಕುಡ್ಲೆ ಬೀಚ್ ಹತ್ರ ಹೋಗ್ತಾ ಇದೀವಿ ಗೋಕರ್ಣದಲ್ಲಿ. ಸೊ ಅಲ್ಲಿ ಎಲ್ಲ ಬೀಚ್ ತೋರಿಸ್ತೀವಿ. ಔಟ್ಫಿಟ್ಸ್ ನ ನಿಂತ್ಕೊಂಡು ತೋರಿಸ್ಬೇಕು. ನಮ್ಮ ಹೋಟೆಲಿಂದ ಕುಡ್ಲೆ ಬೀಚ್ಗೆ ನಾವು ಆಟೋದಲ್ಲಿ ಹೋಗಿದ್ವಿ. ಆಟೋದವರು 150 ತಗೊಂಡ್ರು. ನಾವು ಸ್ಕೂಟಿ ರೆಂಟ್ ಮಾಡ್ಬೇಕಂತ ಇದ್ವಿ, ಬಟ್ ಸ್ಕೂಟಿ 1500 ಎಲ್ಲ ಹೇಳ್ತಿದ್ರು. ಸೊ ನಾವು ಆಟೋದಲ್ಲೇ ಹೋದ್ವಿ. ನಾನು ಇದು ಸೆಕೆಂಡ್ ಟೈಮ್ ಕುಡ್ಲೆ ಬೀಚಿಗೆ ಹೋಗ್ತಿರೋದು. ಕುಡ್ಲೆ ಬೀಚಲ್ಲಿ ಜನನೇ ಇರಲಿಲ್ಲ, ಖಾಲಿ ಹೊಡಿತಾ ಇತ್ತು. ಬಟ್ ನಾನು ಲಾಸ್ಟ್ ಟೈಮ್ ಹೋದಾಗ ತುಂಬ ಜನ ಇದ್ರು, ಸಖತ್ ಕ್ರೌಡ್ ಇತ್ತು. ಫೋಟೋ ತಗೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ಜನ ತುಂಬಿಕೊಂಡಿದ್ರು. ಆ್ಯಂಡ್ ವೇವ್ಸ್ ಕೂಡ ಜಾಸ್ತಿ ಇತ್ತು. ಈ ಸಲ ವೇವ್ಸ್ ಕೂಡ ಇರಲಿಲ್ಲ, ಜನ ಕೂಡ ಇರಲಿಲ್ಲ. ಆ್ಯಂಡ್ ಫೋಟೋ ಕೂಡ ಚೆನ್ನಾಗಿ ಬಂದಿಲ್ಲ, ಜನ ಇಲ್ಲ ಅಂದ್ರೂ. ಬಟ್ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಗೈಸ್, ಕುಡ್ಲೆ ಬೀಚ್ ತುಂಬ ಬಿಸಿಲಿದೆ. ಎಲ್ಲಿ ಟ್ಯಾನ್ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ಹಾಯ್ ಗೈಸ್, ಕುಡ್ಲೆ ಬೀಚ್ ಇಲ್ಲಿ ನೋಡಬೇಕು ನಾವು. ಯಾವಾಗಲೂ ಅಲ್ಲ ನೋಡ್ತೀವಿ. ಏನೋ ಕಾಣಿಸ್ತಿಲ್ಲ. ಫುಲ್ ಬೀಚಲ್ಲಿ ಆಟ ಆಡ್ಕೊಂಡು ಆಮೇಲೆ ನಾವು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಗೋಕರ್ಣ ಬಸ್ ಸ್ಟಾಪ್ಗೆ ಹೋದ್ವಿ. ಬಟ್ ನಮಗೆ ಕುಂದಾಪುರ್ಗೆ ಡೈರೆಕ್ಟ್ ಬಸ್ ಇರಲಿಲ್ಲ. ಸೊ ನಾವು ಭಟ್ಕಳಗೆ ಹೋಗಿ ಅಲ್ಲಿಂದ ಕುಂದಾಪುರ್ಗೆ ಹೋಗಿತ್ತು ಬಸ್ಸಲ್ಲಿ. ಹೋಗೋಷ್ಟ್ರಲ್ಲಿ ನೈಟ್ ಆಗೋಗಿತ್ತು. ನಮ್ಮ ರೆಸಾರ್ಟ್ ಅಲ್ಲಿಂದ ಒಂದು 30 to 40 ಕಿಲೋಮೀಟರ್ಸ್ ಏನೋ ಇತ್ತು. ಬಟ್ ಅಲ್ಲಿಂದನೂ ನಮಗೆ ಬಸ್ಗಳು ಸಿಗಲಿಲ್ಲ.
ಸೊ ನಾವು ಕುಂದಾಪುರಿಂದ ಆಟೋ ಮಾಡಿಕೊಂಡು ನಾವು ರೆಸಾರ್ಟ್ ಹತ್ರ ಹೋದ್ವಿ. ಅದೊಂದು 900,000 ಆಯಿತು, ಪೇ ಮಾಡಿದ್ವಿ. ಬಟ್ ಆ ಏನು ರೋಡ್ ಹೆಂಗಿತ್ತಂದರೆ ಫುಲ್ ಫಾರೆಸ್ಟ್ ಒಳಗಿತ್ತು ರೆಸಾರ್ಟ್. ಸಖತ್ ಭಯ ಆಗೋಗಿತ್ತು ನಮಗೆ ಆಟೋದಲ್ಲಿ ಹೋಗಿದ್ದಕ್ಕೆ. ಯಾರು ಜನಗಳಿರಲಿಲ್ಲ, ಅಷ್ಟು ಕತ್ಲೆ ಕತ್ಲೆ ಇತ್ತು. ಸಖತ್ ಭಯ ಆಗೋಗಿತ್ತು ನಮಗೆ. ಬಟ್ ಹೆಂಗೋ ಬಂದು ರೆಸಾರ್ಟ್ ಸೇರ್ಕೊಂಡ್ವಿ ಆಮೇಲೆ. ಬಟ್ ರೆಸಾರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವು ಸ್ಟೇ ಆಗಿದ್ದ ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಬ್ರೀತ್ ರೆಸಾರ್ಟ್ ಅಂತ. ಇದು ಕುಂದಾಪುರಲ್ಲಿರೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರಾಪರ್ಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅಷ್ಟು ನಾವು ಫಾರೆಸ್ಟ್ ಒಳಗೆಲ್ಲ ಬಂದಿದ್ದ ಭಯ ಎಲ್ಲ ಇಲ್ಲಿ ಬಂದಮೇಲೆ ಒಂದೇ ಸಲ ಹೋಗೇ ಬಿಡ್ತು ಆ ಪ್ರಾಪರ್ಟಿ ನೋಡ್ಬಿಟ್ಟು. ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ರೂಮ್ ಮಾತ್ರ ತುಂಬ ಕ್ಲೀನಾಗಿತ್ತು, ತುಂಬ ಸ್ಪೇಷಿಯಸ್ ಆಗಿತ್ತು. ನಮಗೆ 2 ಸಿಂಗಲ್ ಬೆಡ್ಸ್ ಮತ್ತು 1 ಡಬಲ್ ಬೆಡ್ ಕೊಟ್ಟಿದ್ರು. ಆ್ಯಂಡ್ ಅಲ್ಲಿ ಸ್ಟಾಫ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ರು. ಬಂದ ತಕ್ಷಣ ನಮಗೆ ಈ ಸ್ನ್ಯಾಕ್ಸ್ ಎಲ್ಲ ನೋಡ್ಬಿಟ್ಟು ಖುಷಿ ಆಗೋಯ್ತು, ಚಾಕ್ಲೇಟ್ ಎಲ್ಲ ನೋಡಿಬಿಟ್ಟು. ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ರೂಮ್ನ. ಆ್ಯಂಡ್ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದನ್ನೆಲ್ಲ ಕುಡಿದ್ಬಿಟ್ಟು ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೋದ್ವಿ. ಫುಲ್ ಸುಸ್ತಾಗಿತ್ತು ಟ್ರಾವೆಲ್ ಮಾಡಿಬಿಟ್ಟು. ಸೊ ಈಗ ನಾವು ಗೋಕರ್ಣದಿಂದ ಕುಂದಾಪುರಕ್ಕೆ ಬಂದ್ಬಿಟ್ಟು ಇಲ್ಲಿ ಬ್ರೀತ್ ರೆಸಾರ್ಟ್ ಅಂತ ಇದೆ, ಅಲ್ಲಿ ಸ್ಟೇ ಸ್ಟೇ ಆಗಿದ್ದೀವಿ ಆಲ್ರೆಡಿ. ಚೆಕ್-ಇನ್ ಆಗಾಯಿತು. ಈಗ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಆಗಿ ಡಿನ್ನರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಡಿನ್ನರ್ ಆರ್ಡರ್ ಮಾಡಿದ್ವಿ. ಸೊ ಡಿನ್ನರ್ ಬಂದ ತಕ್ಷಣ ಡಿನ್ನರ್ ಮಾಡಿ ಫೈರ್ ಕ್ಯಾಂಪ್, ಸಾಂಗ್ಸ್, ಸ್ವಲ್ಪ ಟ್ರೂತ್ ಆರ್ ಡೇರ್ ಆರ್ ಸಮ್ ಅದರ್ ಗೇಮ್ಸ್ ಎಲ್ಲ ಆಡಿ ಆಮೇಲೆ ಮಲ್ಕೊಂಡು ನಾಳೆ ಬೆಳಗ್ಗೆ ಬೇರೆ ಅದರ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟು ವಿಡಿಯೋದೆಲ್ಲ ವ್ಲಾಗ್ ಮಾಡ್ತೀನಿ, ಇಲ್ಲ ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕೇನೂ ಆಗಲಿಲ್ಲ, ಬಿಕಾಸ್ ಜರ್ನಿಲೇ ತುಂಬ ಟೈಮೆಲ್ಲ ಹೋಗ್ಬಿಡ್ತು. ಸೊ ಅದಕ್ಕೋಸ್ಕರ ನೀವೊಬ್ರು ಕಾಣಿಸ್ಬೇಕಾ? MTV ಸುಬ್ಬಲಕ್ಷ್ಮಿಗೆ ಬರಿವೋಳು CTV ಮಾದೇಗೌಡ್ರಿಗೆ ಬರಿವೋಳು. ಇದು ನಮ್ಮ ಟ್ರಿಪ್ನ ಡೇ 1 ಗೈಸ್. ಡೇ 2 ಆ್ಯಂಡ್ 3 ನಾನು ಸಪ್ರೇಟ್ ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.